ಇದು ಹೊನಗನ್ ನಮಸ್ಕಾರ ಮುಜಾರ್ ಚಾನಲ್ಗೆ. ನಮ್ಮ ಚಾನಲ್ಲಿಂದ ಒಂದು ಕೆಲವೊಂದು ಮಂದಿ ಏನೈತಲ್ಲ ನಮಗೆ ಹೊನಗನಿ ಸೊಪ್ಪು ತೋರಿಸ್ರಿ ಹೊನಗನಿ ಸೊಪ್ಪು ತೋರಿಸ್ರಿ ಅಂತ ಭಾಳ ನನ್ನ ವೈದ್ಯರು ಮತ್ತು ಕೆಲವೊಂದು ಮಂದಿ ಏನೈತಲ್ಲ ಭಾಳ ಅಂದ್ರೆ ಭಾಳ ಕಾಡಿಸ್ಲಾಕತ್ತಿದ್ರು ನನಗೆ. ಹೊನಗನಿ ಸೊಪ್ಪು ಎಂಥದ್ದು ಇರ್ತೈತೆ ರೀ, ತಪ್ಪಲೆ ಹಂಗೆ ಇರ್ತೈತೆ ರೀ, ಒಣಗಿಗೆ ಬರ್ತದೇನು ರೀ, ನಾವು ಒಣಗಿ ಬಿಣಗಿ ಎಲ್ಲ ಮಾಡ್ತೇವೆ ಏನು ರೀ. ಇದು ಹೊನಗನಿ ಸೊಪ್ಪು ಇಲ್ಲೈತೆ ನೋಡ್ರಿ. ಇದಕ್ಕೆ ಹ್ಯಾಂಗೆ ತಿನ್ನೋದು ಏನು ತಿನ್ನೋದು ನಾ ಎಲ್ಲ ಹೇಳ್ತೀನಿ. ಕಸ ಅಂತ ನೀವು ಕಿತ್ತು ಕಡ್ತೀರಿ. ಎಷ್ಟೋ ಮಂದಿ ಇದಕ್ಕೆ ಏನೈತಲ್ಲ ಇದು ಹೊಡಿತಿರ್ತಾರೆ, ಎಣ್ಣೆನೂ ಹೊಡೆದು ಬಿಡ್ತಾರೆ. ಎಣ್ಣೆ ಹೊಡೆದ ಕಿಸಿಂದ ಎಲ್ಲ ನುಕ್ಸಾನ್ ಮಾಡ್ಲಾಕತ್ತಾರೆ ನಮ್ದೆಲ್ಲ. ಇಲ್ಲೈತೆ ನೋಡ್ರಿ, ಪೂರ ಹಚ್ಚೇವು ನೋಡ್ರಿ. ಇದು ಪ್ಲಾಂಟ್ ಪೂರ ಎದರ್ತೈತೆ ನೋಡ್ರಿ. ಇದು ಹೊನಗನಿ ಸಪ್ಪುದ್ದೀಗ ಈಗ ಇಲ್ಲೈತೆ ನೋಡ್ರಿ. ಈಗ ನಿಮ್ಗೆ ಬೇಕಾಯ್ತು ಅಂದ್ರೆ ಸಾಕಷ್ಟು ನಮ್ಮ ಬಲ್ಯಾಕೈತಿ. ಈಗ ಇಲ್ಲೈತೆ ನೋಡ್ರಿ, ಪೂರ ಹೊನಗನಿ ಸೊಪ್ಪು, ಹೊನಗನಿ ತಪ್ಪಲ. ನಾವೇನು ಹೊನಗನಿ ತಪ್ಪಲ ಅಂತೇವೆ ಇಲ್ಲಿ. ಈಗ ಇಲ್ಲೈತೆ ನೋಡ್ರಿ. ಇಲ್ಲಿ ಕಾಣಿಸ್ತದೆ ನೋಡ್ರಿ, ಹೊನಗನಿ ತಪ್ಪಲಾನೇ ಇದು. ಇಲ್ಲೆಲ್ಲ ಕಾಣಿಸ್ತದೆ ನೋಡ್ರಿ. ಕೆಲವೊಂದು ತಪ್ಪಲು ನಾವು ಒತ್ತಾಟ್ಲಿಂದ ಇದು ಹಚ್ಚಿಬಿಟ್ಟೇವೆ. ಎಷ್ಟೋ ಮಂದಿ ಬಂದು ಹೇಳ್ತಿರ್ತಾರೆ, ಇದ್ಯಾಕೆ ಕಸ ಇಟ್ಕೊಂಡು ಕೂತೀರಿ, ಮಾರ ಅದ್ರಾಗ ಔಷಧ ಆಯಿತು ಅಂತ ನಾವು ಹೇಳ್ತೇವೆ. ಹೇಳ್ರಿ ನೀವು ಅಂತ ಭಾಳ ಕಮಿಟ ಮತ್ತು ಇದು ಮಾಡ್ಲಾಕತ್ತಾರೆ ಕೆಲವ್ರು ಮಂದಿ. ನನಗೂ ಏನು ನಾನು ಹೆಬ್ಬಾಟ. ಈ ನಮ್ಮ ಇದರ ಸೊಪ್ಪು ಏನಪ್ಪ ಹೆಸರೇನು ಇದ್ರ ತಪ್ಪಲ್ದು? ಹೊನಗನಿ ಸೊಪ್ಪು. ಹಾಂ, ಹೊನಗನಿ ಸೊಪ್ಪು. ಹೊನಗನಿ ಸೊಪ್ಪು ಇದರ ಏನೇನು ಬರ್ತೈತಿ, ಎದಕ್ಕೆ ಉಪಯೋಗ ಬರ್ತೈತಿ, ಒಂದು ಸ್ವಲ್ಪ ನಾ ಒಂದು ಥೋಡೆ ಮಾತು ಹೇಳ್ತೀನಿ, ನೀವು ಒಂದು ಸ್ವಲ್ಪ ವಿಡಿಯೋ ಹಿಡಿತಿ. ಕೆಲವೊಂದು ನಮ್ಮ ವೈದ್ಯರು ಏನದಾರಲ್ಲ ಭಾಳ ಅಂದ್ರೆ ಭಾಳ ಕಿರಿಕಿರಿ ಇಟ್ಟಿರ್ತಾರೆ, ಹೊನಗನಿ ಸೊಪ್ಪು ತೋರಿಸ್ರಿ ಹೊನಗನಿ ಸೊಪ್ಪು ತೋರಿಸ್ರಿ ಅಂತ. ನಾ ವಿಡಿಯೋ ಮಾಡ್ತೀನಿ. ಇದು ನೋಡು, ಇಲ್ಲಿ ಬಾ, ಹಿಡಿ ಬಾರಪ್ಪ ಇದು. ಹಾಂ, ಹಿಡಿ. ಇದು ಏನೈತಲ್ರಿ, ಇದು ಹೊನಗನಿ ಸೊಪ್ಪು ಅಂತಾರೆ ಇದಕ್ಕೆ. ಈ ತಪ್ಪಲು ಹೆಂಗೈತಿ ಇಲ್ಲೈತೆ ನೋಡ್ರಿ. ಇದು ಈ ತಪ್ಪಲ್ದು ಏನೈತಲ್ಲ, ನಾವು ಕೆಲವೊಂದು ಮಂದಿ ನರದೋಷದ್ದು ಏನು ಮಾಡ್ಬೇಕು, ನಮ್ಮ ಬಡ್ರು ಏನಾರು ಕೊಡಬೇಕು, ಏನಾರು ಬಿಡಬೇಕು ಅಂದಂಗೆ ಆಗ್ತಿರ್ತದೆ. ಕೆಲವೊಂದು ಅಡ್ಡ ತಿಡ್ಡ ಅಂಥ ತಿಂದು ಕಿಸಿಂದ ಏನೈತಲ್ಲ ನರಗಳ ಸಮಸ್ಯೆಗಳು ಬರ್ತಾವೆ. ಮತ್ತು ಏನೈತಲ್ಲ ಯಾವುದೇ ನರ ಇರಲ್ಲ, ತಲೆಯ ನರ ಇರಲ್ಲಕ್ಕ, ಮಿದುಳಿನ ನರ ಇರಲ್ಲಕ್ಕ, ಎಲ್ಲದಕ್ಕೂ ಬರುವಂಥದ್ದು ಇದು. ನರಗಳಿಗೆ ಬರುವಂಥ ಹೊನಗನಿ ಸೊಪ್ಪು ಇದು ಏನು ಪಲ್ಯ ಹ್ಯಾಂಗೆ ಮಾಡಬೇಕಪ್ಪ ಅಂದ್ರೆ ಪಲ್ಯದ್ದು ನಿಮಗೆ ತೋರಿಸ್ತೀನಿ. ಇದು ಪಲ್ಯ ಇವತ್ತು ನಾಳೆ ಏನು ಮಾಡಿಬಿಡ್ತಾರೆ, ಎಲ್ಲ ಬಿಡ್ತಾರೆ. ಚಿಕನ್ ಮಟನ್ ತತ್ತಿ ಅಂಥದ್ದು ತಿಂತಾರೆ. ಇದು ಶುದ್ಧವಾದ ಆಹಾರ, ತಿನ್ನುವಂಥದ್ದು ಆಹಾರ. ಇದು ಏನೈತಲ್ಲ ಅಡುಗೆ ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ತೋರಿಸ್ತೀನಿ. ಕೆಲವೊಂದು ಮಂದಿ ಏನೈತಲ್ಲ ಕಸ ಅಂತ ಕಿತ್ತು ಕಡ್ತಾರೆ. ಕೆಲವೊಂದು ಮಂದಿ ಇದಕ್ಕೇನು ಎಣ್ಣೆ ಹೊಡೆದು ಎಷ್ಟೋ ಮಂದಿ ಇದು ಮಾಡ್ತಾರೆ. ಏನು ರೀ, ಇದು ಏನು ನಾ ವಿಡಿಯೋ ಮಾಡಿರ್ತೀನಿ, ಪೂರಾ ನೋಡಿರಿ ನೀವು. ಎದಕ್ಕೆ ಬರ್ತೈತಿ ಒಂದು 2 ಹೇಳಿರ್ತೀನಿ. ಇದ್ರಾಗಂತೂ ಸಾಕಷ್ಟು ಔಷಧ ಐತಿ. ಇದು ಔಷಧ ಗುಣಧರ್ಮ ತುಂಬಿದ್ದ ಯಾವ ತಪ್ಪಲಪ್ಪ ಇದು? ಹೊನಗನಿ ಸೊಪ್ಪು, ಹೊನಗನಿ ತಪ್ಪಲು ಅಂತೇವೆ ನಾವು ಇದಕ್ಕೆ. ಇದು ಏನು ನಮಗೇನು ಆಗಿಬಿಟ್ಟದ ಇವತ್ತು ನಾಳೆ ಅದು ತಿನ್ನುವಂಥದ್ದು ರೂಢಿ ಕೆಡ್ಕೊಂಡಿಲ್ಲ. ಏನು ತಿಂದ್ರು ನಾವು ಬರೀ ಇಂಥ ಕಾಳ ಕಡೆ ತಿಂತೇವೆ, ಎಲ್ಲ ತಿಂತೇವೆ. ಇದು ಒಂದು ವರ್ಷದೊಳಗೆ ಒಮ್ಮೆರೆ ತಿನ್ನಬೇಕಿದು ತಪ್ಪಲ. ಏನು ರೀ, ಇದು ಹೊನಗನಿ ಸೊಪ್ಪು ಎದಕ್ಕೆ ಬರ್ತದಂದ್ರೆ ಹೇಳ್ತೀನಿ ಕೇಳ್ರಿ. ನನ್ನ ಸಣ್ಣ ಹೆಣ್ಣು ಮಕ್ಕಳು ಇರಲಕ್ಕ, ಗಂಡಸು ಮಗ ಆಗೋರ್ಲಕ್ಕ, ಯಾರೇ ಇರೋಲ್ಲಕ್ಕ, ಕೆಲವೊಂದು ಮಂದಿಗೆ ಏನೈತಲ್ರಿ ತಲೆ ಒಳಗೆ ಏನೈತಲ್ಲ ಸಾಕಷ್ಟು ಇಲ್ಲಿ ಹಿಡಿದು ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಕಾಣಿಸ್ತದೇನೋ ಅದ ಈ ಕಡೆ ಇವೆಲ್ಲ ಜಾಮ್ ಆಗಿರ್ತಾವ್ರಿ. ಇವೆಲ್ಲ ಜಾಮ್ ಆಗಿರ್ತವೆ. ಮೇಯ್ನೇ ತೈಟ್ ಹಿಡ್ಕೊಂಡಿರ್ತದೆ. ಇದ್ರದ್ದು ಏನೈತಲ್ರಿ ಸೊಪ್ಪು ಏನು ಮಾಡಬೇಕು, ಮುಂಜಾನೆ ಏನು ಮಾಡಬೇಕು, ಇದ್ರ ತಪ್ಪಲೇನೈತಲ್ಲ ಚೆಂದಾಗಿ ಹರಿದು ಅರ್ಧ ಕಿಸಿಂದ ರಸ ಮಾಡೋದು. ಎಷ್ಟು ಒಂದು ಚಮಚದಷ್ಟೇ ಮಾಡಿರಿ, ಹೆಚ್ಚಿನ ಬೇಡ. ಖಾಲಿ ಹೊಟ್ಟೆಲೆ ಕುಡಿದು 1 ತಾಸು ಬಿಟ್ಟು ನೀರು ಕುಡಿಬೇಕು. ನೀವು 1 ತಾಸು ಬಿಟ್ಟು ಕಿಸಿಂದ ನೀರು ಕುಡಿದ್ರಿ ಅಂದ್ರೆ ಇದ್ರದ್ದು ಏನು ಅನ್ನೋದು ನಿಮಗೆ ಕೂನಾಗ್ಬಿಡ್ತೈತಿ. ಇದು ಏನೈತಿ ಏನಿಲ್ಲ ಅನ್ನೋದು ಕೂನಾಗ್ತೈತಿ. ಕೀಲು ಸಣ್ಣ ಕೀಲ, ದೊಡ್ಡ ಕೀಲಲ್ಲ ನಾ ಹೇಳೋದು, ಸಣ್ಣ ಕೀಲುಗಳು. ಈಗ ನಾವು ಡಾಕ್ಟ್ರ್ ಬಲ್ಯಾಕೆ ಹೋಗ್ತೇವೆ, ಎಲ್ಲ ಹೋಗ್ತೇವೆ. ಅವ್ರು ಒಂದು ಥೋಡೆ ದಿವಸ ಗುಳಿಗೆ ಕೊಡ್ತಾರೆ. ನಮ್ಮ ಬಲ್ಯಾಕೂ ಬರ್ತೀವಿ, ಒಂದು ಥೋಡೆ ದಿವಸ ನಾವು ಗುಳಿಗೆ ಅದು ಅಂಥದ್ದು ಕೊಟ್ಟು ನಡೀತಿರ್ತೇವೆ. ಇದಕ್ಕೇನೈತಲ್ಲ ಹೊನಗನಿ ಸೊಪ್ಪದ್ದು ಇದ್ರದ್ದು ಪಲ್ಯ ಮಾಡ್ಕೊಂಡು ಒಂದು ಜರ್ಜಾರ ಇದು ಐತಲ್ರಿ, ಇದು ಪಲ್ಯ ಮಾಡ್ಬೇಕಿದು. ಪಲ್ಯ ಮಾಡಿಕೆಸಿಂದ ನೀವು ದಿವಸ 1-2 ದಿವ್ಸಕ್ಕೆ 3 ದಿವ್ಸಕ್ಕೆ ಒಂದು ಸೇವನೆ ಮಾಡಿದ್ರಿ ನಾವು ತಿನ್ನೋದೇ ಆಗೋದಲ್ರಿ. ನಮ್ಗಂದ್ರೆ ರಸ ಮಾಡಿ ಕುಡಿದ್ರೂ ಬರ್ತೈತಿ, ತಿಂದರೂ ಬರ್ತೈತಿ. ಈ ಸಣ್ಣ ತಲೆಯನ್ನು ಮಿದಡ ಡಾಕ್ಟ್ರ್ ಹೇಳಿರ್ತಾರೆ, ಮಿದಡಿ ಹೋಗ್ಯಾವು, ಮಿದಡ್ಲಿಂದೇ ಇದು ಐತಿ, ನಿಮ್ಮ ತಲೆ ಜುಚ್ಚದಂಗೆ ಆಗ್ತೈತಿ, ಮತ್ತು ನಿಮಗೆ ಚಸ್ಮಾ ಹಾಕಬೇಕು, ಅದು ಹಾಕಬೇಕು ಅಂತಿರ್ತಾರೆ ನೋಡ್ರಿ. ಇದ್ರ ತಪ್ಪಲೇನೈತಲ್ಲ ಇವು 21 ದಿವಸ ತನಕ ಇದ್ರ ತಪ್ಪಲ ಹರಿಬೇಕಿದು. ಏನು ರೀ, ಇದು ತಪ್ಪಲ ಹರಿದ ಕಿಸಿಂದ ಏನೈತಲ್ಲ
ಇದಕ್ಕೆ ಬೇಯಿಸಿನಾಗ ಒಂದು ಪೌಡ್ರ್ ಮಾಡಿಡ್ರಿ ನಮ್ಮ ಇದರವರು ನಮ್ಮ ಚಿಕ್ಕಮಂಗ್ಳೂರವರು ನಮ್ಮ ವೈದ್ಯರು ಭಾಳ ಅವ್ರು ನಮ್ಮ ಮೇಲೆ ಭಾಳ ಆತ್ಮೀಯವರು ನನಗೆ ಅವರು ಭಟ್ರು ಅಂತ ಏನೇ ಅಡ್ರೆಸ್ ಐತೆ ಅವ್ರದ್ದು ನನ್ನ ಮೇಲೆ ಭಾಳ ಆತ್ಮ ಇದು ಅವರು ನನ್ನ ಅಂದಾಜ ಅವರು ಭಟ್ರು ಅಂತ ಅವ್ರ ಅಡ್ರೆಸ್ ಐತಿ ಅವರು ನನ್ನ ಮ್ಯಾಲೆ ಭಾಳ ಅಂದ್ರೆ ಭಾಳ ಪ್ರೇಮ ಯಾವುದೇ ಇರಲ್ಲಕ್ಕ ಅವರು ಸಾಹೇಬ್ರ ಏನು ಮಾಡ್ತಿದ್ದಾರ ನೀವು ಅಂತಾರವ್ರು ನಮ್ಮ ಚಿಕ್ಕಮಗಳೂರು ಕಡೆಯವರು ಮಂಗಳೂರೇನು ಚಿಕ್ಕಮಂಗ್ಳೂರು ಐತಿ ಅವರು ಒಂದು ಸ್ವಲ್ಪ ತಾತಾರ ಅದಾರ ಅವ್ರೇನು ನನಗೆ ಹೇಳಿಕೊಟ್ರು ಇವತ್ತು ಇದರ್ಲಿಂದ ಏನೈತಲ್ಲಪ್ಪ ಆಗುವಂಥವು ಎಲ್ಲ ಆಗಿಂದ ನಿಮಗೆ ಪೂರಾ ವಿಡಿಯೋಗಳಿಗೆ ಹಾಕಿರ್ತೀನಿ ಅವ್ರಿಗೆ ನನಗೆ ಹೇಳಿಕೊಟ್ರು ಇದು ಏನೈತಲ್ಲ ಇದು ಅಪರ್ಸಪಾನಿ ಅಂತಂದರು ನಾವು ಬದಲೇ ಕೊಡೋದೇ ಏನೈತಲ್ಲ ಮೊದಲಿನ ಕಾಲದಾಗ ಏನೈತಲ್ಲ ಇದೇ ನರಗಳು ಇವು ಸಣ್ಣ ನರಗಳು ಹೊಡಿಲಾಕತ್ತು ಅಂದ್ರೆ ಒಂದು 15 ದಿವಸ ಖಾಲಿ ಹೊಟ್ಟೆಲ್ಲ ತೊಗೋರಪ್ಪ ಅಂತ ಹೇಳ್ತಿದ್ದೇವೆ. ಈಗ ಏನಾಗೈತಿ ಇದು ಕೊಡ್ಲಾಕ್ಕೆ ಹೋದೆವು ಅಂದ್ರೆ ನಾವು ಕಸ ತಿನ್ನಿಸ್ಲೇನು ನಮ್ಮ ಮನೆಯವರೇ ಹೆಣ್ಮಕ್ಳೇ ಹೇಳಿಬಿಡ್ತಾರೆ ನಾ ಕಸ ತಿನ್ನಲೇನು. ಯಾಕಂದ್ರೆ ಹೆಣ್ಮಕ್ಳಿಗೆ ಯಾಕಂದ್ರೆ ಅವಾಗಿನ ಕಾಲದಾಗ ಏನಾಗ್ತಿತ್ತು ಮುಂಜಾನೆ 4ಕ್ಕೆ ಕೇಳ್ತಿದ್ರು ಏನು ರೀ ಹೇಳೋದು 4ಕ್ಕೆ ಕೇಳ್ತಿದ್ರು ರೊಟ್ಟಿ ಬಿಟ್ಟು ಮಾಡಿ ಕಿಸಿಂದ ಏನೈತಲ್ಲ ಅವ್ರು ಹೊಲಗಳಿಗೆ ಹೋಗೋರು ನನ್ನ ತಾಯಿದಾರು ಏನು ರೀ ಅವಾಗಿನ ಕಾಲದಾಗ ನನ್ನ ಹೆಣ್ಮಕ್ಳು ತಂಗಿದಾರು ಹೊಲಕ್ಕೆ ಹೋಗ್ತಿದ್ರು. ಹೊಲಕ್ಕೆ ಹೋಗಿಸಿಂದ ಹೊಲದಲ್ಲಿಂದ ಬಂದೇನೈತಲ್ಲ ಮತ್ತೆ ಅಡುಗೆ ಮಾಡಬೇಕು ಎಲ್ಲ ಮಾಡಬೇಕು ಅವ್ರಿಗೆ ನಿದ್ದೆನೇ ಆಗಲಾರ ಸಲುವಾಗಿ ಇದು ತಲೆ ನುಸ್ತಿದ್ದು ಪೂರಾ. ಈಗೇನೂ ಇಲ್ಲ. ಈಗ ನನ್ನ ಹೆಣ್ಮಕ್ಳಿಗೆ ಏನಾಗ್ಬಿಟ್ಟದ ಬರೇ ಮೊಬೈಲ್ ತೊಗೊಳ್ಳೋದು ಮುಂದಕ್ಕೆ ಹಾಕೋದು ತೊಗೊಳ್ಳೋದು ಮುಂದಕ್ಕೆ ಹಾಕೋದು. ಇದರ್ಲಿಂದ ಏನಾಗೈತಿ ಕುತ್ತಲ್ಲೇ ಕೂತಾವು ತಿಂತಾ ಇರ್ತಾರವ್ರು. ಅವರು ಕೆಲವೊಂದು ಮಂದಿ ಏನೋ ಆಳು ಹಚ್ಚಿರ್ತಾರೆ ಮನೇನ ಬರ್ತಾನೆ ಭಾಂಡೆಗಳು ತಿಕ್ಕಲಾಕದು ಆಳುಗಳು ಹಚ್ಚಿರ್ತಾರೆ. ದಯಮಾಡಿ ನನ್ನ ತಂಗಿದರಿಗೆ ನಮ್ಮ ತಾಯಿದರಿಗೆ ಯಾವುದೇ ಒಂದು ಇದು ಇರೋಲ್ಲಕ್ಕ ಅವ್ರಿಗೆ ಏನೈತಲ್ರಿ ಇದು ಏನು ನೀವು ಬರೀ ತಲೆಗೆ ಅಂಥದಿಂತ ತಿಂದವ ಎಲ್ಲ ಇದು ಮಾಡ್ಕೋತೀರಿ. ನನ್ನ ತಾಯಿದವ್ರಿಗೂ ಬರುವಂಥದ್ದು ಇದು ಏನೈತಲ್ಲ ಇದ್ರದ್ದು ಪಲ್ಯ ಮಾಡಿ ಕಿಸಿ ನಿಮ್ಮ ಗಂಡಸ ಮಕ್ಕಳಿಗೆ ಹಾಕ್ರಿ ಗಂಡದವ್ರಿಗೆ ಹಾಕ್ರಿ ನಿಮ್ಮ ಅತ್ತಿ ಮಾವ ಎಲ್ಲರೂ ತಿನ್ನಿಸ್ರಿ. ಯಾಕಂದ್ರೆ ಮುಜಾವ್ರು ಹೇಳ್ಯಾನಂತ ಹೇಳ್ಬಿಡ್ರಿ ನೀವು. ಇದು ತಿನ್ನಿಸೋದ್ರಿಂದ ಏನೈತಲ್ಲ ನಿಮ್ಗೆ ಏನೈತಲ್ಲ ಇದು ತಿನ್ನಿಸೋದ್ರಿಂದ ಏನೈತಲ್ಲ ಅವರು ಇಂಥ ತಲೆ ಏನೈತಲ್ಲ ತಲೆ ಹೆಚ್ಚಿಗೆ ಹೊಡಿ ಅಂಥದ್ದು ಎಲ್ಲ ಹೊತ್ತೈತಿ. 100ಕ್ಕೆ 100 ಸತ್ಯ ಐತಿ ನಾ ಹೇಳೋದು. ಯಾಕಂದ್ರೆ ನಾವು ಮಾಡಿ ಮೊದಲ ತಿನ್ನಿಸಿ ಮತ್ತು ನಾವು ತಿಂದೇವು ಇದಕ್ಕೆ ಹೋಗ್ರೆ ಒಮ್ಮೆ ನಮಗೆ. ಯಾಕಂದ್ರೆ ಅಂಥ ಕಾಯಿಲೆ ಬರೋದೇ ಅಲ್ಲ. ಇವು ನನ್ನ ಏನೈತಲ್ಲ ನನ್ನ ತಂಗಿದರಿಗೆ ಅಕ್ಕದರಿಗೆ ಎಲ್ಲರಿಗೇನು ಕೈ ಮುಗಿದು ಹೇಳ್ತೀನಿ ಇದ್ರದ್ದು ಏನೈತಲ್ಲ ಒಂದು ಸ್ವಲ್ಪ ತಪ್ಪಲ ಮಾಡ್ಕೇಸಿನ ತಿನ್ನಿಸ್ರಿ. ಇಲ್ಲಾದರೆ ಏನೈತಲ್ಲ ಒಂದೇ ಇಷ್ಟವ ಒಂದು ತಲೆ ನುಸ್ಲಾಕತ್ತಂದ್ರೆ ಈಗ ಇಷ್ಟೇನೈತಲ್ಲ ಜಜ್ಜಿ ಇದು ರಸ ತೆಗೆದು ಏನೈತಲ್ಲ ನೀವು ತಿನ್ನುವಾಗ ಇದು ಇತ್ತಂದ್ರೆ ಹಂಗೆ ತಿನ್ನಿರಿ. ಇಲ್ಲಿಕಂದ್ರೆ ಏನೈತಲ್ಲ ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ, ಕಲ್ ಸಕ್ಕರೆ ಹಾಕೋರಿ, ಚಿನ್ನಿ ಸಕ್ಕರೆ ಇದ್ರ ಸಕ್ಕರೆ ಅಲ್ಲ ಚಹಾ ಸಕ್ಕರೆ ಅಲ್ಲ ಕಲ್ಸರಿ ಒಂದು ಸ್ವಲ್ಪ ಹಾಕೋರಿ ನಿಮ್ಗೆ ಬೇಕಾಯ್ತಂದ್ರೆ. ಇಲ್ಲಂದ್ರು ಸೌಂದರ್ಯ ಲವಣ ಉಪ್ಪು ಹಾಕೋರಿ ಒಂದು ಸ್ವಲ್ಪ ಹಾಕೊಂಡು ಕಿಸಿಂದ ಕುಡಿತಾ ಬಂದ್ರಂದ್ರೆ ನಾ ಹೇಳ್ತೀನಿ 100ಕ್ಕೆ 100 ಇದು ಏನೈತಲ್ಲ ಇದು ಪೂರಾ ತಲೆ ಹೊಡಿದು ಮತ್ತು ಇದೆಲ್ಲ ತಲೆ ಹಿಂಗೆ ಬಿಸಾಕ್ದಾಗ ಮಾಡೋದು ಇದು ಎಲ್ಲ ನಿಮ್ಮ ಟಿವಿಗಳು ನೋಡಿದ್ದು ಅಡ್ಡ ತಿಂದ ಸಲುವಾಗಿ ಆಗಿರ್ತದೆ. ಇದು ನಾ ಹೇಳಿಕೆಸಿಂದ ನಮ್ಮ ಮುಜಾವರ್ ಚಾನಲ್ಗೆ ಏನೈತಲ್ಲ ಇದು ಮಾಡ್ತೀನಿ. ನೀವು ಎಲ್ಲರೂ ಏನೈತಲ್ಲ ಇದು ಎದ್ರ ಸೊಪ್ಪು ಹೇಳಿದ್ದೇವಪ್ಪ ಎದ್ರದ್ದು ಹೇಳು. ಈಗ ನೋಡ್ರಿ ಈಗಿನ ಮಕ್ಕಳು ಇದಕ್ಕೇನೈತಲ್ಲ ಇದು ತಿಂದ್ರಂದ್ರೆ ಮುಂದಿನವ್ರಿಗೆ ಏನೈತಲ್ಲ ತಲೆ ಅಂದು ಏನೈತಲ್ಲಕ್ಕ ಅನ್ನದರ ಇವು ಏನೈತಲ್ಲ ತಿಂದು ಮುಂದಿನವ್ರಿಗೆ ಬುದ್ಧಿ ಏನೈತಲ್ಲ ಹೆಚ್ಚಿಗೆ ಬರುವಂಥದ್ದು ಇದು ಯಾವ ತಪ್ಪಲಪ್ಪ ಕೊನೆಗೊನ್ನೆ ಸಪ್ಪು ಅಂತಾರ. ಇದಕ್ಕೆ ಏನೈತಲ್ಲ ಎಲ್ಲರಿಗೆ ನನ್ನ ತಂಗಿದರಿಗೆ ಅವ್ರಿಗೆ ಹೊಲಗೊಳದಾಗ ಬಿತ್ತಿರ್ತದೆ ದಂಡಿಗೊಳಗೆ ಆಗಿರ್ತದೆ. ಇದು ಸದ್ದು ನೋಡ್ರಿ ನಾವು ಇಷ್ಟೆಲ್ಲ ಹುಚ್ಚರೇನ್ರಿ ನಾವು ಹಚ್ಚಲಾಕ ಎಣ್ಣೆ ಹೊಡೆದ್ರು ಬರೋದಿಲ್ಲ ನಮಗೆ. ಒಬ್ರಿಗೊಬ್ರಿಗೆ ಅನುಕೂಲ ಅಂತ ನಾ ಹೇಳಿ ಮುಗಿಸ್ತೀನಿ. ನಮ್ಮ ಮುಜಾವರ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೇನೈತಲ್ಲ ನಿಮ್ಮ ದೋಸ್ತರಿಗೆ ನಿಮ್ಮ ಯಾರು ಹಾಕಿರಲ್ಲಕ್ಕ ದೋಸ್ತರು ಇದು ಕಸ ಅಂತಂದೇ ಒಂದು ಮಾಡೋಣಂತೆ ತಿಳ್ಕೊರಿ ನೀವು. ಇದು ಉಪಯೋಗ ಮಾಡ್ಕೊಂಡವ್ರಿಗೆ 100ಕ್ಕೆ 100 ಸ್ವಚ್ಛ ಚಂದ ಆಗುವಂಥದ್ದು ಇದು ಏನು ರೀ ಕಸ ಅಂತ ತಿಳಿದ ಕಿಸಿಂದ ಮಾಡೋಣ ಅಂತ ತಿಳಿರಿ. ನಾವು ಹೊಲಸ ನಾನು ರೊಕ್ಕ ಸಲಾಗಿ ಅದು ಮಾಡೋದಿಲ್ಲ. ನಾ ಏನು ಇದು ಇಂಥದ್ದೇ ಅರ್ಧರ್ ಕೊಟ್ಟರು ನಾನು ರೊಕ್ಕ ಕೊಡೋರು ಭಾಳ ಮಂದಿ ಅದಾರ. ನಮ್ಮ ಬಡವ್ರಿಗೆ ಏನೈತಲ್ಲ ಒಬ್ಬೊಬ್ರಿಗೆ ಕೆಲವೊಂದು ಮಂದಿಗೆ ದುಡ್ಡೇ ಸಿಗೋದಿಲ್ಲ. ಅಂಥವ್ರಾದರೂ ಒಳ್ಳೆಯದು ಕೆಲಸ ಮಾಡ್ಕೊರಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಹೊನಗನಿ ಸೊಪ್ಪು